ಅಥವಾ ಎಲ್ಲೋ ಫಾರೆಸ್ಟಲ್ಲಿ ಟ್ರೆಕ್ ಮಾಡಿರ್ತೀರ, ಬಟ್ ಸಮುದ್ರದ ಪಕ್ಕ ಟ್ರೆಕ್ ಮಾಡೋ ಫೀಲ್ ಇದೆಯಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಆ ಫೀಲ್ಗೋಸ್ಕರ ಏನಾದರೂ ನೀವು ಈ ಬೀಚ್ ಹತ್ರಕ್ಕೆ ಬರಲೇಬೇಕು. ಹೊಸ ದಿನ, ಹೊಸ ಜಾಗ. ನಾವಿವತ್ತು ಕಾರವಾರದಲ್ಲಿದ್ದೀವಿ. ನಿಮಗೆ ಗೊತ್ತು, ಲಾಸ್ಟ್ ಎಪಿಸೋಡ್ ತೋರಿಸಿದ್ರೆ ನಾವೊಂದು 2 BHK ಅಪಾರ್ಟ್ಮೆಂಟ್ನ ರೆಂಟ್ ತೊಗೊಂಡಿದ್ದು ಸ್ಟೇ ಆಗಿದ್ವಿ. ಎಷ್ಟು ಹತ್ತಿರ ಇದೆ ಬೀಚ್ಗೆ ಅಂತಂದರೆ, ನಿಮಗಲ್ಲಿ ಕಾಣಿಸ್ತಾ ಇದೆಯಾ ನೀರು? ಸೊ ಇಲ್ಲೇ ಈ ಮರಗಳ ಸಾಲಲ್ಲಿ ಹಾರ್ತಾ ಇದೆಯಾ, ಲೈಟ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲೇ ಬೀಚ್ ಇರೋದು. ಸೊ ಅಷ್ಟು ಹತ್ತಿರ ಇದೆ ಬೀಚ್ಗೆ ಇದು ಅಪಾರ್ಟ್ಮೆಂಟು. ಸೊ ಇವತ್ತಿನ ಪ್ಲ್ಯಾನ್ಸ್ ಏನು ಅಂತಂದರೆ, ಕಾರವಾರ ಸೈಟ್ ಸೀಯಿಂಗ್, ತಿಲ್ಮಟಿ ಬೀಚು, ದೇವಬಾಗ್ ಬೀಚು, ಸದಾಶಿವಗಢ ಫೋರ್ಟು, ಕಾಳಿ ಗಾರ್ಡನ್ನು, ರಾಕ್ ಗಾರ್ಡನ್ನು, ವಾರ್ಶಿಪ್ ಮ್ಯೂಸಿಯಮ್ಮು, ಫೈನಲಿ ಸನ್ಸೆಟ್ನ ನಾವು ರವೀಂದ್ರನಾಥ್ ಟ್ಯಾಗೂರ್ ಬೀಚ್ ಅಂತ ಹೇಳ್ತಾರಲ್ಲ ಅಲ್ಲಿ ಫಿನಿಷ್ ಮಾಡ್ತೀವಿ ಇವತ್ತಿನ ಡೇನ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಈಗ ರೈಟ್ ನಾವು 8:30. ನಾವು ತುಂಬ ಬೇಗನೆ ಹೋಗಬೇಕಾಗಿತ್ತು, ಯಾಕಂದರೆ ನಾವು ತಿಲ್ಮಟಿ ಬೀಚ್ ಅಂತ ಏನು ಹೋಗ್ತೀವಿ ಅಲ್ಲಿ 1.5 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಸೊ ಬೇಗ ಹೋದರೆ ಬಿಸಿಲು ಕಡಿಮೆ ಇರುತ್ತೆ, ಬೇಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಸ್ ಯೂಶ್ವಲ್ ಸ್ವಲ್ಪ ಲೇಟ್ ಆಯಿತು. ನೋಡೋಣ ಹೌ ಇಟ್ ಗೋಸ್. ಸೊ ಮುಂದೆ ಜರ್ನಿ. ಕಾರವಾರದಿಂದ ಗೋವಾಗೆ ಹೋಗೋ ರೂಟ್ನಲ್ಲಿ 10 ಕಿಲೋಮೀಟರ್ ಆದಮೇಲೆ ಲೆಫ್ಟ್ ಡಿವಿಯೇಷನ್ ತೊಗೊಂಡ್ರೆ ನಾವು ರೀಚ್ ಆಗ್ತೀವಿ ಮಜಲಿ ಬೀಚ್ ಮತ್ತು ತಿಲ್ಮತಿ ಬೀಚ್ ಪಾರ್ಕಿಂಗ್ ಜಾಗಕ್ಕೆ. ಗೂಗಲ್ ಮ್ಯಾಪ್ಸಲ್ಲಿ ನೀವು ತಿಲ್ಮತಿ ಬೀಚ್ ಅಂತ ಹಾಕಿದ್ರೆ 2 ರೂಟ್ ತೋರಿಸುತ್ತೆ, ಬಟ್ ನೀವು ಸರ್ಚ್ ಮಾಡಬೇಕಾಗಿರೋದು ತಿಲ್ಮತಿ ಬೀಚ್ ಕಾರ್ ಪಾರ್ಕಿಂಗ್ ಅಂತ. ಕಾರ್ ಪಾರ್ಕಿಂಗಿಂದ ಸುಮಾರು 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೋದರೆ ಆ ಸ್ಪೆಷಲ್ ಬೀಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲೆಫ್ಟ್ ಡಿವಿಯೇಷನ್ ಆದ ತಕ್ಷಣ ನೀಲಿ ಬಣ್ಣದ ಸುಂದರವಾದ ಸಮುದ್ರ ಕಾಣಿಸುತ್ತೆ. ಇದು ಮಜಲಿ ಬೀಚ್ ಪಾಯಿಂಟ್. ಸೊ ಇಲ್ಲೇನು ಅಂತಂದರೆ 2 ಥರ ತೋರಿಸುತ್ತೆ ಅಲ್ಲಿ. ಆ ಲೊಕೇಶನ್ ಹಾಕಿದ್ರೆ ಒಂದು ತುಂಬ ದೂರ ಆ ಕಡೆ ಒಂದು ತೋರಿಸುತ್ತೆ. ಇದು ಬಂದು ಪಾರ್ಕಿಂಗ್ ಅಂತ, ತಿಲ್ಮಟಿ ಬೀಚ್ ಪಾರ್ಕಿಂಗ್ ಅಂತಿದೆ. ಅಲ್ಲಿಗೆ ಹಾಕಿದ್ರೆ ನೋಡಿ, ಇಲ್ಲಿ ಪಾರ್ಕಿಂಗ್ ಅಂತಿದೆಯಲ್ಲ, ಇಲ್ಲಿಗೆ ಬರ್ತೀರಾ, ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಮುಂದೆ ಹೀಗೆ ಹೋಗ್ಬೋದು. ಸೊ ನಾವು ಇವಾಗ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ, ಆ ಕಡೆ ಹೋಗ್ತಾ ಇದ್ದೀವಿ. ಸೊ ಚೆಕ್ ಡೋರ್ ಚೆಕ್. ಸೊ ಇಲ್ಲೇ ಪಕ್ಕದಲ್ಲೇ ದಾರಿ ಇದೆ ಅದಕ್ಕೆ ಹೋಗೋದಕ್ಕೆ. ಈಗ ಕನ್ಕ್ಲೂಡ್ ಮಾಡಬೇಕು. ಆ ಬೆಟ್ ಅಲ್ಲಿ ಒಂದು ಲೊಕೇಶನ್ ಇದೆ, ಅದು ಈಗ ಹಿಂಗೆ ಹೋಗ್ಬೇಕು, ಆ ಕಡೆಯಿಂದ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಮೇಯ್ನ್ ಎಂಟ್ರಿ ಬರ್ತಾ ಇದ್ದಾಗ ಇದೆ ವ್ಯೂ, ಆ್ಯಂಡ್ ಆ ಲೊಕೇಶನಿಂದ ಚೇಂಜ್ ಆಗ್ತಾ ಇದ್ದಂಗೆ ನಾವು ಬರ್ತೀವಿ ಈ ಲೊಕೇಶನ್ಗೆ. ಮಸ್ತಿದೆಲ್ಲ. ಸೊ ಇದು ಒನ್ ಆಫ್ ದ ಬೀಚು. ಸೊ ನಾವಿವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ ಕಡೆ ಟ್ರೆಕ್ ಮಾಡಿಕೊಂಡು ಅಲ್ಲಿ ಒಂದು ಕಾಲ್ದಾರಿ ಥರ ಕಾಣಿಸ್ತಾ ಇದೆಯಲ್ಲ, ಸೊ ಅದೊಂದು ಬಾವುಟ ಇದೆಯಲ್ಲ ಅಲ್ಲಿ, ಆ ಬಾವುಟದ ಪಕ್ಕ ಇರೋಲ್ಲಿ ನಾವು ಟ್ರೆಕ್ ಮಾಡಿಕೊಂಡು ಆ ಕಡೆ ಹೋಗ್ತೀವಿ. ಸೊ ಅಲ್ಲಿ ಸ್ಪೆಷಲ್ ಬೀಚ್ ಇದೆ. ಅದು ಏನಕ್ಕೆ ಸ್ಪೆಷಲ್ ಬೀಚ್ ಅಂತ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸಿ ಹೇಳ್ತೀನಿ. ಈಗ ನಾವು ನದಿ ದಾಟ ಹೋಗಬೇಕು. ನದಿ ತುಂಬ ಆಳ ಇದೆ. ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಪ್ರಾಣನ ಪಣಕ್ಕಿಟ್ಟು ನದಿ ದಾಟ್ತೀವಿ. ಇದಕ್ಕೋಸ್ಕರನಾದರೂ ನೀವು ಲೈಕ್ ಮಾಡಲೇಬೇಕು. ಅಂತೆಲ್ಲ ಬಿಲ್ಡಪ್ ಏನು ಕೊಡಲ್ಲ, ನದಿನೇ, ಆದರೆ ಆಳ ಏನೂ ಇಲ್ಲ. ನೀರು ಸಮುದ್ರದ ಅಲೆಗಳಿಂದ ಜಾಸ್ತಿ ಆಗ್ತಾ ಇದೆ, ಸಡನ್ನಾಗಿ ಕಡಿಮೆ ಕೂಡ ಆಗ್ತಾ ಇತ್ತು. ನೋಡಿ, ಮ್ಯಾಕ್ಸಿಮಮ್ ಮಂಡಿಯಷ್ಟು ನೀರು ಬರುತ್ತೆ, ಕೆಲವೊಂದು ಟೈಮ್ ಅದಕ್ಕಿಂತ ಕಡಿಮೆ ಕೂಡ ಆಗುತ್ತೆ. ಎಷ್ಟು ಬಿಸಿ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ ಆ ನಾಯಿಗಳು. ಅವಕ್ಕೂ ಬಿಸಿ ತಡೆಯೋಕ್ಕಾಗ್ತಾಯಿಲ್ಲ. ಅವು ಸಮುದ್ರದ ನೀರಲ್ಲಿ ಆಟಾಡ್ತಾ ಇಲ್ಲ, ಈ ನೀರಲ್ಲಿ ಆಟಾಡ್ತಾರೆ. ಏನಂಗೆ ಗೊತ್ತಾ, ಇದು ಹರ್ಕೊಂಬರೋ ನದಿ. ಸೊ ಸ್ವೀಟ್ ವಾಟರ್ ಆಗಿರೋದ್ರಿಂದ ಅವು ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಸಮುದ್ರದ ನೀರು ಅಲೆ ಬಂದಾಗ ವಾಪಸ್ ತಳ್ಳುತ್ತೆ, ಅದರ್ವೈಸ್ ತುಂಬ ಕಡಿಮೆ ನೀರಿರುತ್ತೆ ಇಲ್ಲಿ. ಸೊ ಅಲ್ಲಿಂದ ಬಂದರೆ ಈ ಕಡೆಗೆ ನೀರು ಕ್ರಾಸ್ ಮಾಡಿಕೊಂಡು ನೋಡಿ, ಈ ಥರ ಕಾಲ್ದಾರಿ ಇದೆ. ಸೊ ಇದೇ ನಮ್ಗೆ ಇವಾಗ ಗೂಗಲ್ ಮ್ಯಾಪು ಎಲ್ಲ. ಈ ಕಾಲ್ದಾರಿ ಇಟ್ಕೊಂಡು ಅದೆಲ್ಲ ಹೋಗುತ್ತೆ, ಅಲ್ಲಿಗೆ ಹೋಗೋದು. ಇದು ಬರೀ ಕಾಲ್ದಾರಿ ಅಲ್ಲ, ನಿಸರ್ಗದ ಸುಂದರವಾದ ಸೃಷ್ಟಿಯ ಸೌಂದರ್ಯ ಸವಿಯಲು ಹೋಗೋ ರಹದಾರಿ. ಬನ್ನಿ, ಆ ಸ್ವರ್ಗದ ದಾರಿ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಗಾಡ್, ನಾನು ಆ್ಯಕ್ಚುಲಿ ಬರ್ಬೇಕಾದ್ರೆ ಕಾರಲ್ಲಿ ಅನ್ಕೊತಾ ಇದ್ದೆ ಈ ಥರ ಆದರೆ ಚೆನ್ನಾಗಿರುತ್ತೆ ಅಂತ. ಮೋಡ ಮುಚ್ಚಿದೆ.
ಸೊ ಬಿಸಿಲಿಲ್ಲ ಅಂದರೆ ನಮ್ಮ ಟ್ರಕ್ಕು ತುಂಬ ಫ್ರೀ ಫ್ಲೋ ಆಗುತ್ತೆ. ಅಕಸ್ಮಾತ್ ಏನಾದರೂ ಬಿಸಿಲಿದ್ದಿದ್ರೆ, ಅದು ಎಸ್ಪೆಷಲಿ ಇವಾಗ 10:30 ಟೈಮು, ಸಿಕ್ಕಾಪಟ್ಟೆ ಬಿಸಿಲು. ಸೊ ಇವಾಗ ಮೋಡ ಬರೋದ್ರಿಂದ ನಮಗೆ ಟ್ರಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ನೆರಳು ಜಾಸ್ತಿ ಇರುತ್ತೆ. ಸೀದಾ ವ್ಯೂ. ಆ್ಯಂಡ್ ನಿಮಗೆ ಅಲ್ಲೊಂದು ಐಲ್ಯಾಂಡ್ ಕಾಣಿಸ್ತಾ ಇದೆಯಲ್ಲ, ಆ್ಯಕ್ಚುಲಿ ಆ ಐಲ್ಯಾಂಡ್ಗೆ ಬೋಟ್ ಟ್ರಿಪ್ ಇದೆ. ಆ ಐಲ್ಯಾಂಡ್ಗೆ ಬೋಟ್ ಟ್ರಿಪ್ ಇದೆ. ಅಲ್ಲಿಗೆ 600 ರುಪೀಸ್ ಏನೋ ತೊಗೊತಾರೆ. ನಮಗೆ ಅಲ್ಲಿ ಜಸ್ಟ್ ಏನಿಲ್ಲ, ಒಂದು ಲೈಟ್ ಹೌಸ್ ಇದೆ ಅಷ್ಟೇ. ಆ ಲೈಟ್ ಹೌಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಐಲ್ಯಾಂಡ್ ಜರ್ನಿ ಒಂದು ಚೆನ್ನಾಗಿರುತ್ತೆ. ಸೊ ನಮಗೆ ಒಂದು ಹೋಗ್ತಾ 1 ಅವರ್ ಬರ್ತಾ 1 ಅವರ್ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇಲ್ಲ, ಈ ಅಮೇಝಿಂಗ್ ಜಾಗನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಬೀಚ್ ಸೈಡಲ್ಲಿ ಟ್ರಕ್ ಮಾಡೋದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಸ್ಟನ್ನಿಂಗ್ ವ್ಯೂಸ್. ನೋಡಿಯಲ್ಲಿ ಯಾರೋ ಹೋಗ್ತಾ ಇದ್ದಾರಲ್ವ, ಆ ಥರ ಇಲ್ಲಿ ಇಳಿದು ಅಲ್ಲಿ ಹೋಗಿ ನೋಡಿ, ಅಲ್ಲಿ ಒಬ್ರು ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಹೋದರೆ ಅದ್ರ ಪಕ್ಕದಲ್ಲಿದೆ ಆ ಒಂದು ಸರ್ಪ್ರೈಸ್ ಬೀಚ್. ಅಮೇಝಿಂಗ್. ಈ ಲೊಕೇಶನಲ್ಲಿ ನಮಗೆ ತುಂಬ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಮರಳು ಅಂತ ಹತ್ರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿದ್ದೇ ಬೇರೆ. ಆ್ಯಕ್ಚುಲಿ ಇದು ಮರಳಲ್ಲ. ಬನ್ನಿ ಅದೇನು ಅಂತ ನೋಡೋಣ. ಬರೀ ಶಂಖಗಳೇ ಇಲ್ಲಿ, ಮರಳು ಅನ್ನೋದೇ ಇಲ್ಲ, ಎಲ್ಲ ಶಂಖಗಳೇ ಬಂದು ಹೊಡೆದಿರೋದು. So here we come, the special beach. ಸೊ ನಾನು ಅಷ್ಟೊತ್ತಿಂದ ಹೇಳ್ತಾ ಇದ್ನಲ್ಲ ಸ್ಪೆಷಲ್ ಬೀಚ್ ಅಂತ. ಸೊ ಆ ಸ್ಪೆಷಲ್ ಬೀಚ್ ಯಾವುದು ಅಂತಂದರೆ ಇದೆ. ಈ ಬೀಚ್ ಹೆಸರು ತಿಲ್ಮತಿ ಬೀಚ್. ತಿಲ್ ಅಂದರೆ ಎಳ್ಳು, ಮತಿ ಅಂದರೆ ಮಟ್ಟಿ ಅಂತ ಕೂಡ ಹೇಳ್ತಾರೆ. ಇಲ್ಲಿನ ಮರಳು ಕಪ್ಪು ಬಿಳಿ ಎಳ್ಳಿನ ರೀತಿ ಇರೋದ್ರಿಂದ ಇದು ತಿಲ್ಮತಿ ಬೀಚ್ ಅಂತೆಲ್ಲ ಕರೀತಾರೆ. ಈ ಕಪ್ಪು ಮರಳಿನ ಬೀಚ್ ಏನಿದೆ ಅದು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದೆ. ಆದ್ರೆ ನಮ್ಮ ಭಾರತದಲ್ಲಿ ಇರೋದು ತುಂಬಾ ಕಡಿಮೆ. ಭಾರತದಲ್ಲಿರೋ ಅಷ್ಟೂ ಕಪ್ಪು ಮರಳಿನ ಬೀಚ್ಗಳು ನಿಮಗೆ ನೋಡೋದಕ್ಕೆ ಸಿಗೋದು ಅರಬ್ಬಿ ಸಮುದ್ರದ ಕಡಲ ತೀರದಲ್ಲೇ ಇರೋದು. ಅದರಲ್ಲೂ ಕೇರಳದ ಕಾವಲಂ ಬೀಚ್, ನಮ್ಮ ತಿಲ್ಮತಿ ಬೀಚ್, ಮಹಾರಾಷ್ಟ್ರದ ನವಪುರ್ ಬೀಚ್, ಹಾಗೆ ಗುಜರಾತ್ನ ಧೂಮಸ್ ಬೀಚ್ ನಲ್ಲಿ ಮಾತ್ರ ಸಿಗುತ್ತೆ. ಇಷ್ಟೇ ಅಲ್ಲದೆ ಬೇರೆ ಎಲ್ಲಾದ್ರೂ ಇದ್ರೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆ ಲೊಕೇಶನ್ ನ ತಿಳಿಸಿ. ಫಿಶಿಂಗ್ ಬೋಟ್ಸ್ ನೋಡ್ಬೋದು ನೀವು ಇಲ್ಲಿ. ನಡೆಯೋಕ್ಕೆ ತುಂಬ ಕಷ್ಟ ಇದೆ, ಮಾಮೂಲಿ ಮರಳು ಥರ ಇಲ್ಲ ಇದು. ಕಾಲಿಟ್ಟರೆ ನೋಡಿ ಎಷ್ಟು ಊದ್ಕೋತಾ ಇದೆ ಅಲ್ಲಿ, ತುಂಬ ಒಂಥರ ಲೂಸ್ ಸಾಯ್ದು. ಸೊ ಈ ಬೀಚಿಗೆ ಬರಬೇಕಾದ್ರೆ ನಿಮಗೆ ಸ್ಪೆಷಲ್ ಏನೇನು ಅನಿಸುತ್ತೆ ಅಂದರೆ, ಒಂದು ನೀವು ಬೆಟ್ಟದ ಮೇಲೆ ಟ್ರೆಕ್ ಮಾಡಿರ್ತೀರಾ ಅಥವಾ ಎಲ್ಲೋ ಫಾರೆಸ್ಟಲ್ಲಿ ಟ್ರೆಕ್ ಮಾಡಿರ್ತೀರಾ, ಬಟ್ ಸಮುದ್ರದ ಪಕ್ಕ ಟ್ರೆಕ್ ಮಾಡೋ ಫೀಲ್ ಇದೆಯಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಆ ಫೀಲ್ಗೋಸ್ಕರನಾದರೂ ನೀವು ಈ ಬೀಚ್ ಹತ್ರಕ್ಕೆ ಬರಲೇಬೇಕು. ಇನ್ನೊಂದು ನೋಡೋದಕ್ಕೆ ಒಂಥರ ಸಖತ್ ಶೇಡಿ ಆಗಿದೆ. ಅದೇ ನೀವು ಪೆನ್ಸಿಲ್ ಸ್ಕೆಚ್ಚಲ್ಲಿ ಮಾಡ್ತಾರಲ್ಲ ಡ್ರಾಯಿಂಗು, ಬೀಚ್ ಆ ಥರ ಎಲ್ಲ ಬ್ಲ್ಯಾಕ್ ಆಗಿ ಸಖತ್ತಾಗಿದೆ. ಆ್ಯಂಡ್ ನಿಮಗೆ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ, ತುಂಬ ಈಸಿ ಇದೆ. ನಾನು ಹೇಳ್ತೀನಿ ಮಾಡ್ರೇಟ್ ಲೆವೆಲ್ಲು ಇಲ್ಲ ಇದು ಡಿಫಿಕಲ್ಟಿ ಬಂದು ಫುಲ್ಲು ಲೋ ಲೆವೆಲ್ ಡಿಫಿಕಲ್ಟಿ ಇದೆ. ಸೊ ಇವರು ಇಲ್ಲಿಂದ 2 ಕಿಲೋಮೀಟರ್ಸ್ ಒಳಗಡೆ ಹೋಗ್ತಾರಂತೆ. ಸೊ ಇವ್ರು ಹೋಗೋದು ಬೆಳಗ್ಗೆ ಹೊತ್ತು ಮಾತ್ರ. ಸೊ ಅದಕ್ಕೆ ಇವಾಗೆಲ್ಲ ಸೆಟ್ ಮಾಡಿ ಇಟ್ಕೋತಾ ಇದ್ದಾರೆ. ಶಾಮ್ ಮೇ ಜಾಯಂಗೆ ಕ್ಯಾ ಸುಬಹ.
ಸೊ ಬೆಳಗ್ಗೆ ಹೊತ್ತು ಮಾತ್ರ ಹೋಗ್ತಾರೆ, ಸಮುದ್ರದೊಳಗಡೆ 2 ಕಿಲೋಮೀಟರ್ಸ್ ಹೋಗಿ ಬರ್ತಾರೆ ಫಿಶಿಂಗೋಸ್ಕರ. यहाँ आने का रास्ता सिर्फ यही है ना, इधर किधर भी नहीं है? इधर से जाने का वो हाँ हाँ, लेकिन ये हाँ ಗೋವಾ ಜಾಯಿಗೆ गेट मिलेगा. ಗೇಟ್, ಗೋವಾ ಗೇಟ್. ಸೊ ಇಲ್ಲೊಂದು ದಾರಿ ಇದೆಯಂತೆ, ಅದು ಗೋವಾ. ಅದೇ ನಾ ಹೇಳಿದ್ನಲ್ಲ ಇನ್ನೊಂದು ಲೊಕೇಶನ್ನು, ಅಲ್ಲಿಗೆ ಹೋಗಬೇಡಿ ಇಲ್ಲಿಗೆ ಬನ್ನಿ ಅಂತ. ಸೊ ನಾವು ಬಂದಿದ್ದ ಲೊಕೇಶನ್ಗೆ ಬಂದರೆ ನಿಮ್ಗೆ ಅಡ್ವಾಂಟೇಜ್ ಏನು ಅಂತಂದರೆ ಕಾರ್ ಪಾರ್ಕಿಂಗ್ ಜಾಗ ಇದೆ, ಜೊತೆಗೆ ಟ್ರೆಕ್ ಮಾಡೋಕ್ಕೆ ಸಕಲಾಗಿರುತ್ತೆ. ಇಲ್ಲಿ ಬಂದರೆ ನಿಮಗೆ ಗೋವಾ ಬಾರ್ಡ್ರ್ ಇದೆಯಲ್ಲ, ಗೋವಾ ಗೇಟು, ಅಲ್ಲಿಗೆ ಹೋಗ್ತೀರಾ, ಅಲ್ಲಿಂದ ಇಲ್ಲಿಗೆ ಬರಬೇಕಾಗತ್ತೆ. ವಂಡರ್ಫುಲ್ ಪ್ಲೇಸ್, ಒಂದು ಸತಿ ವಿಸಿಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಪ್ಲೇಸ್ ಆದಮೇಲೆ ವಿ ಆರ್ ಗೋಯಿಂಗ್ ಟು ಸದಾಶಿವಗಢ ಫೋರ್ಟ್. ಆ ಫೋರ್ಟಲ್ಲಿ ಟ್ರೆಕ್ ಮಾಡಿ, ಟ್ರೆಕ್ ಅಂತದೇನಿಲ್ಲ, ಹಳೆ ಕಾಲದ ಫೋರ್ಟ್ ಅದನ್ನು ನೋಡಿಕೊಂಡು ವಿಲ್ ಗೋ ಆಫ್. ನೈಸ್ ಪ್ಲೇಸ್, ಚೆನ್ನಾಗಿದಲ್ಲ. ಬಟ್ ಏನಂದರೆ ಕ್ಯಾಪು, ಛತ್ರಿನೋ ಏನಾದರೂ ತೊಗೊಂಬನ್ನಿ ಬರೋಂಗಿದ್ರೆ. ಮೋಡ ಮುಚ್ಚಿದ್ರೆ ಓಕೆ, ನಿಮಗೆ ಅಷ್ಟೊಂದು ಬಿಸಿಲು ಅನಿಸಲ್ಲ. ಸಪೋಸ್ ಆ ಥರ ಕ್ಲೌಡ್ಸ್ ಇಲ್ಲದೆ ಇತ್ತು ಅಂತಂದರೆ ಬಿಸಿಲಿರುತ್ತೆ, ಸೆಕೆ ಸುರಿಯುತ್ತೆ. ಓಕೆ, ಬಾಯ್ ಬಾಯ್. ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಸಮುದ್ರದ ಅಲೆಗಳ ಸದ್ದು ಅಂದರೆ ನನಗೆ ತುಂಬ ಇಷ್ಟ. ಎಷ್ಟೋ ಸಾರಿ ಮನೆಯಲ್ಲಿ ರಾತ್ರಿ ಮಲ್ಕೋಬೇಕಾದ್ರೆ ಫೋನ್ನಲ್ಲಿ ಸಮುದ್ರದ ಅಲೆಗಳ ಸೌಂಡ್ ಹಾಕ್ಕೊಂಡು ಕೇಳ್ತಾ ಮಲಗ್ತಿದ್ದೆ. ಈ ಜೀವನ ಒಂದು ಸುಂದರ ಸಮುದ್ರದ ಥರ ಕಾಣಿಸೋದು ಸ್ವಲ್ಪ, ಆದರೆ ಹುಡುಕ್ತಾ ಹೋದರೆ ಕೊನೆನೇ ಸಿಗಲ್ಲ. ಇಲ್ಲೇ ಇರೋ ದಡ ಬಿಟ್ಟು ದೂರ ಎಲ್ಲೋ ಇರೋ ದ್ವೀಪ ಹುಡುಕೋತಾ ಹೋಗ್ತೀವಿ. ಅದಕ್ಕೆ ದೊಡ್ಡವರು ಹಾಡಿ ಹೇಳಿರೋದು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ.